ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ಕರ್ನಾಟಕ ಸಾರಿಗೆ ನಿಗಮ ಕಲ್ಯಾಣ ಕರ್ನಾಟಕ ಡಿವಿಷನ್ ಈ ಭಾಗದ ಬಸ್ಸುಗಳ ವ್ಯವಸ್ಥೆ ಮತ್ತು ಈ ಭಾಗದ ಬಸ್ಸುಗಳ ದುಸ್ಥಿತಿಯನ್ನು ಕಂಡು ಪಿ ಯೇಸುನಾಥನ್, ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದಂಥ ಪಿ ಯೇಸುನಾಥನ್ ಅವರು ಕನಕಗಿರಿಯಿಂದ ಗಂಗಾವತಿಗೆ ಬರುವಾಗ ಬಸ್ಸಲ್ಲಿ, ಅಂದರೆ ಪೂರಾ ಹಳೆಯದಾದ ಬಸ್ಸು ಮತ್ತು ಅಲ್ಲಿ ವಿಶೇಷ ಚೇತನರಿಗೆ ಕಾಯ್ದಿರಿಸಿದ ಮೀಸಲಾತಿ ಸೀಟ್ಗಳು ಅಲ್ಲಿ ಕಂಡು ಬರದೇ ಇರೋದ್ರ ಬಗ್ಗೆ ಅವರು ತೋರಿಸಿದ್ದಾರೆ. ಅಂದರೆ ಪ್ರತಿಯೊಂದು ಬಸ್ಸಲ್ಲಿ ವಿಶೇಷ ಚೇತನರಿಗಾಗಿ, ಹಿರಿಯ ನಾಗರಿಕರಿಗಾಗಿ, ಮಹಿಳೆಯರಿಗಾಗಿ ಅಂಥೇಳಿ ಸೀಟನ್ನು ಕಾಯ್ದಿರಿಸಿ ಅಲ್ಲಿ ಸ್ಟಿಕ್ಕರ್ ಅಂಟಿಸಿರ್ತಾರೆ ಅಥವಾ ಅಲ್ಲಿ ಪೇಂಟಿಂದ ಬರೆದಿರ್ತಾರಲ್ಲ, ಅದು ಅಲ್ಲಿ ಕಂಡು ಬಂದಿಲ್ಲ. ಜೊತೆಗೆ ಆ ಬಸ್ಸಲ್ಲಿ ಹಳೆ ಬಸ್ ಇರೋದರಿಂದ ಬಸ್ ಪೂರಾ ರಶ್ ಆಗಿ ಸೀಟಿನ ವ್ಯವಸ್ಥೆ ಆಗದೇ ಇರುವ ಬಗ್ಗೆ ಮತ್ತು ಟಿಕೆಟ್ ಕೊಟ್ಟಂಥ ಕಂಡಕ್ಟರ್ ನಿರ್ವಾಹಕನಿಗೆ ಈ ಬಗ್ಗೆ ವಿಚಾರಿಸಿದಾಗ ಅವನು ಉಡಾಫಿ ಉತ್ತರ ಕೊಡೋದಾಗಲಿ ಮತ್ತು ಈ ಭಾಗದ ಕಲ್ಯಾಣ ಕರ್ನಾಟಕದ ಭಾಗದ ನಿರ್ವಾಹಕರಲ್ಲಿ ಕೆಲವೊಬ್ಬರಲ್ಲಿ ಈ ಥರ ಒಂದು ಮನಸ್ಥಿತಿ ಇರ್ತದೆ. ವಿಶೇಷ ಚೇತನರು ಕಂಡ್ರೆ ಒಂಥರ ಕಾಣ್ತಾರೆ. ಜೊತೆಗೆ ಅವರನ್ನು ಕರೆಕ್ಟ್ ಉತ್ತರ ಕೊಡಲ್ಲ, ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಈ ಭಾಗದ ಕೆಲವು ನಿರ್ವಾಹಕರು, ಎಲ್ಲರಂತಲ್ಲ ಸುಮಾರು ನಿರ್ವಾಹಕರು ಒಳ್ಳೆಯವರಾಗಿರ್ತಾರೆ. ಬಟ್ ಕೆಲವು ನಿರ್ವಾಹಕರು ಅವರ ಯಾವ ವಿಚಾರ ಇಟ್ಟುಕೊಂಡು ಅಂಗವಿಕಲರನ್ನು ಈ ಥರ ಕಡೆಗಣಿಸ್ತಾರೋ ಗೊತ್ತಿಲ್ಲ. ಆ ಎಲ್ಲ ವಿಚಾರವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಜೊತೆಗೆ ಈ ಭಾಗದ ಟಿಕೆಟ್ ಕೊಡ್ತಕ್ಕಂಥ ಈ ಟಿಕೆಟ್ ವ್ಯವಸ್ಥೆಯಲ್ಲಿ ಅಲ್ಲಿ ಮುದ್ರಾ ಆಗಿರುವ, ಅಂದರೆ ಪ್ರಿಂಟ್ ಆಗಿರುವ ಇಂಕನ್ನು ಕ್ಷಣ ಮಾತ್ರದಲ್ಲಿ ಅಳಿಸಿ ಹೋಗುವ ಬಗ್ಗೆಯೂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತಾರಂದರೆ, ಅಲ್ಲಿ ಟಿಕೆಟ್ ಮೇಲೆ ಪ್ರಿಂಟ್ ಆದಂಥ ರೇಟು ಮತ್ತು ಅದನ್ನು ಇಟ್ಕೊಂಡು ನಾಳೆ ಕಾನೂನಾತ್ಮಕ ಹೋರಾಟ ಮಾಡಬೇಕಾದ್ರೆ ಅದು ತೊಡಕಾಗ್ತದೆ. ಅದು ಪ್ರಿಂಟ್ ಆಗಿದ್ದು ಸುಮಾರು ಕಾಲ ಹೊತ್ತು ಇರಬೇಕು ಅನ್ನೋ ವಿಚಾರ ಅವ್ರು ಹೇಳಿದ್ದಾರೆ. ಆ ಇಂಕಿಗೂ ಸಹಿತ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ KSRTC ಡಿವಿಷನ್ ಆಫೀಸರಿಗೆ ಅದನ್ನು ಸಹಿತ ಕೊರತೆ ಕಂಡು ಬರ್ತಾ ಇದೆ ಅಂತಕ್ಕಂಥ ವಿಚಾರ ಈ ಒಂದು ವರದಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ವಿಶೇಷ ಚೇತನರು, ಯಾರೇ ಒಂದು ವಿಶೇಷ ಚೇತನರು ಬಸ್ಸಲ್ಲಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಆಗ್ತಕ್ಕಂಥ ಅನ್ಯಾಯ ಆಗಲಿ, ನಿಮಗೆ ಆಗ್ತಕ್ಕಂಥ ತೊಂದರೆ ಆಗಲಿ ಮತ್ತು ಕಂಡಕ್ಟ್ರು ಅಥವಾ ನಿರ್ವಾಹಕರು, ಡ್ರೈವರ್ಗಳು ನಿಮ್ಮನ್ನು ಕಾಣುವಂಥ ದೃಷ್ಟಿಕೋನ ನಿಮಗೆ ಒಂದು ಕೆಟ್ಟದಾಗಿ ಕಂಡ್ರೆ ಅಥವಾ ನಿಮಗೇನೋ ಅವಮಾನ ರೀತಿ ಕಂಡ್ರೆ ತಕ್ಷಣದಿಂದ ವರದಿ ಮಾಡ್ತಕ್ಕಂಥ ಸ್ವಭಾವ ಬೆಳೆಸ್ಕೊಳ್ಬೇಕಂತೇಳಿ ಪಿ ಯೇಸುನಾಥನ್ ಅವರು ಈ ವರದಿಯಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ತಮಗೆ ಅರ್ಪಿಸ್ತಾ ಇದ್ದೀವಿ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನು ಟಿಕೆಟ್ ತಗೊಂಡಿದ್ದೀನಿ. ಕನಕಗಿರಿ ಇಂದ ಗಂಗಾವತಿಗೆ 44 ರೂಪಾಯಿ ಟಿಕೆಟ್. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ಟಿಕೆಟ್ ಇದೆಯಲ್ಲ ಈಗ ಕೊಟ್ಟು 1 ಅವರ್ ಕೂಡ ಆಗಿಲ್ಲ, ಆದರೆ ಅಷ್ಟೊತ್ತಿಗೆ ಅಳಿಸೋಗ್ಬಿಡುತ್ತೆ. ಇದು ಇಂಕು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯವ್ರಿಗೆ ಗತಿ ಇಲ್ಲ, ಇಂಕು ಕೂಡ ಹಾಕಿಲ್ಲ, ಟಿಕೆಟ್ ಕೂಡ ಈಗಲೇ ಅಳಿಸೋಗ್ಬಿಡುತ್ತೆ ನೋಡಿ. ಈಗ ನಾನು ಪೋಸ್ಟ್ ಮಾಡ್ತೀನಿ. ವಿಶೇಷ ಏನಪ್ಪ ಅಂದರೆ, ಇದರಲ್ಲಿ ವಿಕಲಚೇತನರಿಗೆ ಸೀಟ್ ಇಲ್ಲ.
ವಿಶೇಷ ಚೇತನರಿಗೆ ಸೀಟ್ ಇಲ್ಲ. ಆಮೇಲೆ ಇದರಲ್ಲಿ ನಾನು ತೋರಿಸ್ತೀನಿ ನಿಮಗೆ. ನಾನೀಗ ಕೇಂದ್ರ ಕಚೇರಿಯವ್ರಿಗೆ ನಾನು ಕರೆ ಮಾಡಿದ್ದೀನಿ, ಮಾತಾಡಿದ್ದೀನಿ. ಇದರಲ್ಲಿ ಬೋರ್ಡ್ ಹಾಕಬೇಕು, ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ಅಂತ ಹಾಕಬೇಕು. ಆದರೆ ಹಾಕಿಲ್ಲ. ಸಂಬಂಧಪಟ್ಟ ರಾಮಲಿಂಗಾರೆಡ್ಡಿ ಅವ್ರಿಗೆ ನಾನು ಮಾನ್ಯ ಸಚಿವರಿಗೆ ಟ್ಯಾಗ್ ಮಾಡ್ತೀನಿ, ವ್ಯವಸ್ಥೆ ಯಾವ ರೀತಿ ಇದೆ ಅಂತ. ನೋಡಿ ಇಲ್ಲೆಲ್ಲ ಹಾಕ್ಬೇಕು, ಇಲ್ಲಿ ನೋಡಿ, ಇಲ್ಲಿ ಹಾಕ್ಬೇಕು, ಇಲ್ಲಿ ಬಸ್ಸು ನೋಡಿ, ಇಲ್ಲಿ ಹಾಕ್ಬೇಕು. ಇಲ್ಲಿ ನೋಡಿದ್ರ, ಇಲ್ಲಿ ಯಾವುದಾದ್ರೂ ಒಂದು ಹಾಕ್ಬೇಕು ಬಸ್ಸಲ್ಲಿ. ಸೀಟ್ ನಂಬರು ಇಲ್ಲ, ಯಾವುದೋ ಒಂದು ಸೀಟ್ ನಂಬರ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ನಾನು ತೋರಿಸ್ತಾ ಇದ್ದೀನಿ. ಮಾನ್ಯ ಸಾರಿಗೆ ಸಚಿವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ. ಕೊಪ್ಪಳ ಡಿವಿಷನ್ವರೆಗೂ ಕೂಡ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲೂ ಕೂಡ ಬರ್ತದೆ. ಸೀಟ್ಗಳ ಮೇಲೆ ಬರಿಬೇಕು, ಹಿರಿಯ ನಾಗರಿಕರಿಗೆ, ವಿಶೇಷ ಚೇತನರಿಗೆ ಅಂತ ಬರಿಬೇಕು. ಆದರೆ ಪಾಪ ಇವ್ರ ಹತ್ರ ಬರೆಯೋ ಕೂಡ ದುಡ್ಡಿಲ್ಲ. ಬಸ್ಸು ಗುಜರಿ ಗಾಡಿ ಬೇರೆ, ತುಂಬ ಸೌಂಡ್ ಬರ್ತದೆ. ಸ್ನೇಹಿತರೆ, ಈ ರೀತಿ ನಮ್ಮ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ? ಉಚಿತ ಶಕ್ತಿ ಯೋಜನೆ ಕೊಟ್ಬಿಟ್ಟು ಯಾವ ಮಟ್ಟದಲ್ಲಿದೆ? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲ್ವಾ? ಕೊಪ್ಪಳ ಸಂಬಂಧಪಟ್ಟ DTO ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ, ಅವರು ಕೂಡ ಗಮನ ಹರಿಸೋದಿಲ್ವಾ? ಆಮೇಲೆ ವಿಶೇಷವಾಗಿ ಬೋರ್ಡ್ ಕೂಡ ದುಡ್ಡಿಲ್ಲ. ಬೋರ್ಡ್ ತೋರಿಸ್ತೀನಿ, ನಾನು ದುಡ್ಡು ಕೂಡ ಇಲ್ಲ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, KSRTC, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಇಡೀ ರಾಜ್ಯದಲ್ಲಿ 2 ಸಂಸ್ಥೆ ಮಾತ್ರ ಸೂಪರ್ ಆಗಿ ಬೋರ್ಡ್ಗಳಲ್ಲಿ ಹಾಕ್ತಾರೆ. ಆದರೆ ಇವರು ಬೋರ್ಡ್ ಹಾಕೋದಿಲ್ಲ. ಬೋರ್ಡ್ ತೋರಿಸಿ ನಿಮಗೆ ನೋಡಿ, ಹೆಂಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ಬೋರ್ಡ್. ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ? ನಮ್ಮ ವ್ಯವಸ್ಥೆ ಬೋರ್ಡ್ ಕೂಡ ಬರೆಯೋಕ್ಕೆ ದುಡ್ಡಿಲ್ಲ. ಇಂಥ ವ್ಯವಸ್ಥೆಯಲ್ಲಿ ವಿಕಲಚೇತನವ್ರು ನಿಂತ್ಕೊಂಡು ಹೋಗ್ಬೇಕು ಅಂತ ಏನೋ ಇದೆ ಸಮಸ್ಯೆ. 44 ರೂಪಾಯಿ ಟಿಕೆಟ್ ಕೊಟ್ಟು ನೀವು 1 ಗಂಟೆ ಟೈಮ್, ಎಲ್ಲಿಂದ ಕನಕಗಿರಿಯಿಂದ ಗಂಗಾವತಿಗೆ ನಾವು ಬರಬೇಕು. 1 ಗಂಟೆ ಟೈಮ್ ನಿಂತ್ಕೊಂಡು ಕಾಲು ಏನಾಗಬೇಕು? ನಿರ್ವಾಹಕರಿಗೆ ಹೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ. ಅದೆಲ್ಲ ಬೋರ್ಡೇ ಇಲ್ಲ, ಎಲ್ಲೈತೆ ಕೂತ್ಕೊಳ್ಳಿ ಅಂತಾರೆ ಅವರು. ಬೋರ್ಡ್ ಇಲ್ವಲ್ಲ, ವಿಕಲಚೇತರ ಬೋರ್ಡ್ ಎಲ್ಲೈತೆ ಕೂತ್ಕೊಳ್ಳಿ ಅಂತಾರೆ. ಈ ರೀತಿ ವ್ಯವಸ್ಥೆ ನಮಗೆ ಇರೋದು. ಇದನ್ನು ಸಂವಿಧಾನಾತ್ಮಕವಾಗಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನಾನು ಪ್ರಶ್ನೆ ಮಾಡಿದ್ದೀನಿ. ಸಂಬಂಧಪಟ್ಟವ್ರ ಹತ್ರ ಈಗಾಗಲೇ ಮಾತಾಡಿದ್ದೀನಿ, ಅವ್ರಿಗೂ ಕೂಡ ಚಾಟಿ ಬೀಸಿದ್ದೀನಿ. ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಪ್ರಕಾರ ಅವ್ರಿಗೆ ಎಲ್ಲನೂ ಹೇಳಿದ್ದೀನಿ. ಆದರೆ ಸಂಬಂಧಪಟ್ಟವ್ರಿಗೆ ನಾನು ಹೇಳೋದು, ದಯವಿಟ್ಟು ಅಲ್ಲಿ ಬೋರ್ಡ್ ಹಾಕಿ, ಹಿರಿಯ ನಾಗರಿಕರಿಗೆ, ವಿಶೇಷ ಚೇತನರಿಗೆ ಅಂತ ನೀವು ಬೋರ್ಡ್ ಹಾಕಿದ್ರೆ ಕೇಳ್ಬೋದು. ನಿರ್ವಾಹಕರಿಗೆ ಸರಿಯಾದ ತಿಳುವಳಿಕೆ, ಮಾರ್ಗದರ್ಶನ ಕೊಡಿ. ನೀವು ನಿರ್ವಾಹಕರಿಗೆ ಸರಿಯಾದ ಮಾರ್ಗದರ್ಶನ ಕೂಡ ಕೊಡೋದಿಲ್ಲ. ಮತ್ತು ಹೇಗೆ ಇದು ಹೇಳಿ ನೋಡೋಣ. ಅವ್ರಿಗೆ ವಿಕಲಚೇತನವರು ಅಂತ ನಾವು UDID ಕಾರ್ಡ್ ತೋರಿದ ತಕ್ಷಣ ನಮ್ಮ ಸೀಟ್ ಕೊಡಿಸ್ಬೇಕು ಅವರು. ಇದು ನಮ್ಮ ವ್ಯವಸ್ಥೆ. ಆದರೆ ನಮ್ಮ ವ್ಯವಸ್ಥೆನ ನಾವು ಪ್ರಶ್ನೆ ಮಾಡೋಂಗಿಲ್ಲ. ಗುಜರಿ ಗಾಡಿಗಳನ್ನ ಓಡಿಸ್ತಾರೆ. ನನಗೆ ತುಂಬ ಹೆಮ್ಮೆ ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಇದು ಗುಜರಿ ಗಾಡಿಗಳ ಅವ್ರ ಹತ್ರ ಒಂದು ಹುಡುಕಿದ್ರೆ ಸಿಗೋದಿಲ್ಲ ಅಂತ ಕಾಣಿಸ್ತದೆ. ಆಮೇಲೆ KSRTCಯಲ್ಲೂ ಹುಡುಕಿದ್ರು 1-2 ಸಿಕ್ಬೋದು ಅಷ್ಟೇ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅವರು ಕೂಡ ತುಂಬ ಬಸ್ಗಳು ತಗೊಂಡಿದ್ದಾರೆ. ಆದರೆ ಇಲ್ಲಿ ಮಾತ್ರ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದವರು ಮಾತ್ರ ಯಾವುದೇ ತಗೊಂಡಿಲ್ಲ. ನೋಡಿ, ಇದು ಕೂಡ ಪಾಪ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದಕ್ಕೆ ನಾವಿರೋದು. ಅದರಿಂದ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಇದು ವರದಿ ಆಗುತ್ತೆ. ಪ್ರತಿಯೊಬ್ಬರು ಅಷ್ಟೇ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳ್ಳೋಣ. ಧನ್ಯವಾದ. ಶುಭ ದಿನ.